ನಾನೀಗ ಸಹ ಅಷ್ಟೇ ಕೇಳುದು, ಅವನು ನನ್ನನ್ನು ಮದುವೆ ಆದರೆ ಆಯಿತು, ನನ್ನ ಮಗುವಿಗೊಂದು ಅಪ್ಪ ಸಿಕ್ಕಿದ್ರೆ ಸಾಕು. ನಾನು ತಪ್ಪು ಮಾಡಿದ ನಾನು ಒಪ್ಪಿಕೊಳ್ತೇನೆ, ಆದರೆ ಅವನು ನನ್ನನ್ನು ನಂಬಿಸಿ ಇಷ್ಟು ಮೋಸ ಮಾಡ್ತಾನಂತ ನಾನು ಯಾವಾಗ ಥಿಂಕ್ ಮಾಡಲಿಲ್ಲ ಇತ್ತು. ಹಾಗೆ ಮೋಸ ಮಾಡ್ತಿದ್ದು ನಾನು ಅವನೊಂದು ಫ್ರೆಂಡ್ಶಿಪ್ ಸಹ ಮಾಡ್ತಿಲ್ಲ ಇತ್ತು. ಈಗ ಆಗಿದೆ, ಆದರೆ ಅವನು ಮದುವೆ ಆಗೋದಿಲ್ಲ ಅಂತ ಹೇಳ್ತಿದ್ದಾನೆ. ನನಗೆ ತುಂಬ ಸಾಕಾಗಿ ಹೋಗಿದೆ. ನಾನು ಮೊನ್ನೆ ಸಹ ಹೇಳಿದೆ, ನಾನು ಸಾಯ್ತೇನೆ, ನನ್ನ ಕೈಯಿಂದ ಆಗೋದಿಲ್ಲ ಇನ್ನು ಅಂತ ಹೇಳಿಕೊಂಡು. ಆ ಮಗು ನೋಡುವಾಗ ಸಹ ನನಗೆ ತುಂಬ ಬೇಜಾರಾಗ್ತದೆ. ಆ ಮಗು ನನ್ನ ಅಪ್ಪ ಯಾರಂತ ಕೇಳಿ ನಾನು ಎಂತ ಅಂತ ಹೇಳುದು? ಅಷ್ಟೇ, ನನ್ನ ಮಗಳಿಂದ ತಪ್ಪಾಗಿದೆ. ಹುಡುಗನು ತಪ್ಪು ಮಾಡಿದ್ದಾನೆ. ಆ ತಪ್ಪು ಮಾಡಿದಂತೆ ಈ ಮಗುಗೆ ಯಾವ ಇದು ಆಗಬಾರ್ದಲ್ವಾ? ಮಗುಗೆ ನ್ಯಾಯ ಕೊಡಿಸಿ. ಮಗು ಅವಂದೇ, ಯಾರ್ದಲ್ಲ, ಬೇರೆಯವ್ರದ್ದು. ಈಗ DNA ಟೆಸ್ಟ್ ಎಲ್ಲ ಬಂದಾಗಿದೆ, ಮಗು ಅವಂದೇ ಅಂತ ಆಗಿದೆ. ಈಗನೂ ಮದುವೆಗೆ ಒಪ್ತಾ ಇಲ್ಲ ಅಂತ ಹೇಳಿದರೆ ಅವನಿಗೆ ಅವಳೊಟ್ಟಿಗೆ ಎಂಜಾಯ್ ಮಾಡುವಾಗ ಅವನಿಗೆ ಬೇಕಿತ್ತು ಅವಳು, ಈಗ ಬೇಡ ಅವನಿಗೆ. ಈಗ ನನಗೆ ಇಷ್ಟ ಇಲ್ಲ, ನನಗೆ 21 ವರ್ಷ ಆಗಿದೆ, ಆವಾಗ ಡಿಸಿಷನ್ ತಗೊಳ್ಳಿಕ್ಕೆ ಆಗೋದಿಲ್ಲ, ಇವಾಗ ತಗೊಳ್ಬೋದಲ್ಲ ಅವನಿಗೆ. ಅವ್ರ ಮನೆಯವರು ಹೇಳ್ತಿದ್ದಾರೆ ಅವನಿಗೆ ಇಷ್ಟ ಇಲ್ಲ ಅಂತ. ಅವನಿಗೆ ಇಷ್ಟ ಇದ್ದಾಗೆ ಅವರು ಹುಡುಗಿಯರನ್ನು ಚೇಂಜ್ ಮಾಡ್ಕೊಂಡು ಹೋಗ್ತಾರಾ? ಈಗ ನನ್ನ ಮಗಳಿಗೆ ಆದ ಪರಿಸ್ಥಿತಿ ಇನ್ನೊಂದು ಹೆಣ್ಣು ಮಗಳಿಗೆ ಬರಬಾರ್ದು. ಎಲ್ಲರ ಮನೆಯಲ್ಲಿ ಹೆಣ್ಣು ಮಕ್ಕಳಿದ್ದಾರೆ. ಎಲ್ಲರ ಹತ್ರ ನಾನು ಕೇಳೋದಿಷ್ಟೇ, ಎಲ್ಲರೂ ಸೇರಿ ನಮಗೆ ನ್ಯಾಯ ಕೊಡಿಸ್ಲಿಕ್ಕೋಸ್ಕರ ಎಲ್ಲರೂ ಸಪೋರ್ಟ್ ಮಾಡಿ. ಎಲ್ಲರ ಹತ್ರನೇ ಕೇಳೋದಿಷ್ಟೇ. ಈ ಹಣ ಗಿಣ ಕೊಟ್ಟು ನಾವು ಹಣ ತಗೊಳ್ಳೋದಾದರೆ ಯಾವತ್ತೂ ಹಣ ತಗೊಳ್ಬೋದಿತ್ತು. ಹಣ ಕೊಟ್ಟು ಈ ಕೇಸನ್ನೇ ಕ್ಲೋಸ್ ಮಾಡ್ಬೋದಿತ್ತು. ಹಣ ಬೇಡ ನನಗೆ, ಮಗುವಿಗೆ ತಂದೆ ಬೇಕು, ಮಗಳಿಗೆ ಗಂಡ ಬೇಕು, ಅಷ್ಟನ್ನೇ ಇಷ್ಟುವರೆಗೆ ನಾವು ಕೇಳ್ತಿರೋದಷ್ಟೇ. ಈಗನೂ ಕೇಳೋದಷ್ಟೇ, ಅವ ಮದುವೆ ಆಗಬೇಕು. ಯಾಕೆ ಮದುವೆ ಆಗೋದಿಲ್ಲ ಅಂತ ಒಂದು ಹೆಣ್ಣಿಗೆ ಹಾಗಾದರೆ ಎಲ್ಲಿ ನ್ಯಾಯ ಇಲ್ವ? ಕೋರ್ಟು ಬಿಡಿ, ಕೋರ್ಟ್ ಅದರ ಇದು ಮಾಡ್ತಾ ಇರ್ತದೆ. ಆದರೆ ಈ ಸಮಾಜ ನಮಗೆ ನಮ್ಮೊಟ್ಟಿಗೆ ಸಹಾಯ ಮಾಡಬೇಕು, ಮಗಳಿಗೆ ನ್ಯಾಯ ಕೊಡಿಸ್ಲಿಕ್ಕೋಸ್ಕರ. ನಾನು ಹೋರಾಟಕ್ಕೂ ರೆಡಿ ಇದ್ದೇನೆ. ಕಾನೂನು ಹೋರಾಟ ಮಾಡಲಿಕ್ಕೂ ನಾನು ರೆಡಿ ಇದ್ದೇನೆ. ಮಗಳಿಗೆ ನ್ಯಾಯ ಕೊಡಿಸ್ಲಿಕ್ಕೋಸ್ಕರ ಎಲ್ಲರೂ ನನ್ನ ಜೊತೆ ಸೇರಿ. ಇವ್ರು ಮಗುವನ್ನು ಅಲ್ಲಿ ಕೊಡೋದು ಇಲ್ಲಿ ಕೊಡೋದು ಅದೆಲ್ಲ ಅವಶ್ಯಕತೆಯೇ ಇಲ್ಲ. ಮಗುವಿಗೆ ನಾವಿದ್ದೇವೆ. ಅವ್ರಿಗೆ ಮಗು ಅಗತ್ಯ ಇಲ್ಲದೆ ಇರ್ಬೋದು. ನನಗೆ ಈ ಮಗು ಬೇಕು, ನನ್ನ ಮಗಳು ಬೇಕು, ನಾನು ಇರುವ ತನಕನೂ ನಾನು ಸಾಕ್ತೇನೆ ಆ ಮಗುವನ್ನು. ಅವರಿಗೆ ಭಾರ ಆಗಿರ್ಬೋದು, ನಮಗೆ ಭಾರ ಆಗಲಿಲ್ಲ, ಆಗೋದು ಇಲ್ಲ. ಬಂದು ಕುತ್ಕೊಳ್ಬೇಕಲ್ಲ ಸರ್? ಈಗ ಇಷ್ಟು 3 ತಿಂಗಳು ಮೀಟಿಂಗ್ ಮಾಡಿದ್ರಲ್ಲ, ಬಂದು ಕುತ್ಕೊಳ್ಳಿ ಅಲ್ಲವ? ಯಾಕೆ ಬರೋದಿಲ್ಲವ? ಯಾಕೆ ಬರೋದಿಲ್ಲ? ನಾವು ಬರೋದೇ ಇಲ್ಲ. ಅವರ ತಂದೆ ತಾಯಿ ಕರ್ಕೊಂಡೇ ಬರೋದಿಲ್ಲ ಅವನನ್ನು. ತಾಯಿ ಬರಲಿಲ್ಲ, ತಂದೆ ಬಂದು ಇಲ್ಲ ಮಗ ಒಪ್ಪುದಿಲ್ಲ ಅಂತ ಹೇಳ್ತಾನೆ 3 ತಿಂಗಳಿಂದ. ನಾನು ಆಗುದು ಯಾಕೆ? ತಂದೆಗೆ ಮಗನನ್ನು ಬಗ್ಗಿಸ್ಲಿಕ್ಕೆ ಆಗುದಿಲ್ವಾ? ಮಾಡಿದನಲ್ಲ, ತಪ್ಪು ಮಾಡಿದನಲ್ಲ. ಈಗ ತಪ್ಪು ಮಾಡಿದ ಅವನನ್ನೇ ಅವರು ಹಿಡ್ಕೊಂಡು ಇದು ಮಾಡ್ತಿದ್ದಾರಲ್ಲ. ಹಾಗಾದರೆ ನನ್ನ ಮಗಳಿಗೆ ನ್ಯಾಯ ಇಲ್ವಾ? ಮಾಡಲಿಕ್ಕೆ ಒಟ್ಟಿಗೆ ಅಲ್ವಾ ಸೇರ್ಕೊಂಡದವರು? ಅವಳು ಪರ್ಮಿಷನ್ ತಗೊಂಡೇ ಅಲ್ವಾ ಬಂದದ್ದು? ಈಗ ಮಗು ಬೇಡ ಅಂತ ಹೇಳಿದರೆ ಅದಕ್ಕೆ ಅರ್ಥ ಉಂಟಾ?